Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಎರಡು ಅಪ್ಡೇಟನ್ನು ನಿಮಗೆ ತಂದಿದ್ದೀನಿ. ಮೂರನೇ ಸುದ್ದಿನೂ ಕೂಡ ಇದೆ, ಅದು ನಿಮಗೇನೂ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ನಮ್ಮ ಹೆಣ್ಮಕ್ಳು ಕೂಡ ನಮ್ಮ ಚಾನಲನ್ನು ನೋಡ್ತಾ ಇರ್ತಾರೆ, ಹಾಗಾಗಿ ಅವರ ಅಪ್ಡೇಟು ಕೂಡ ತಂದಿದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇತರರಿಗೂ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ನಾಳೆಯಿಂದ ಅಂದರೆ ನಾಳೆ 6ನೇ ತಾರೀಕು ಅಕ್ಟೋಬರ್ನಿಂದ ಹಿರಿಯ ನಾಗರಿಕರ, ಅಂಗವಿಕಲರ ಮತ್ತು ವಿಧವಾ ಪಿಂಚಣಿಯನ್ನು ಜಮೆ ಮಾಡಲಾಗ್ತಾಯಿದೆ ಸ್ನೇಹಿತರೆ. ಈ ಕುರಿತು ಒಂದು ಸುದ್ದಿ ಬರ್ತಾ ಇದೆ. ನಾಳೆಯಿಂದ 9ನೇ ತಾರೀಕು 11ನೇ ತಾರೀಕು ಒಳಗಡೆ ನಿಮ್ಮ ಎಲ್ಲ ತಿಂಗಳ ಏನು ಪಿಂಚಣಿ ಬಾಕಿ ಇತ್ತು ಅದನ್ನು ಸರ್ಕಾರದಿಂದ ಜಮೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಸುದ್ದಿ ಇದೆ. ಅದರಲ್ಲಿ ವಿಶೇಷವಾಗಿ 75% ಮೇಲಿರ್ತಕ್ಕಂತಹ ಅಂಗವಿಕಲರ ವೇತನ 1400 ರೂಪಾಯಿ, ಮತ್ತು 75ಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಇರ್ತಕ್ಕಂಥವ್ರಿಗೆ 800 ರೂಪಾಯಿ, ಹಾಗೆ ನಮ್ಮ ಹಿರಿಯ ನಾಗರಿಕರಿಗೆ 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ, ಈ ರೀತಿ ಏನು ಇಂದಿರಾ ಗಾಂಧಿ ಮತ್ತು SSP ಪಿಂಚಣಿ ಇದೆ ಅದನ್ನು ಕೂಡ ನಾಳೆ 6ನೇ ತಾರೀಕಿಂದ ಜಮೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಅಪ್ಡೇಟು ಮಧ್ಯಾಹ್ನ ನಮಗೆ ಸಿಕ್ಕಿದೆ ಸ್ನೇಹಿತರೆ. ನಾಳೆಯಿಂದ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಹಾಗೂ ವಿಧವಾ ವೇತನಕ್ಕೆ ಸಂಬಂಧಪಟ್ಟ ಪಿಂಚಣಿಯನ್ನು ರಾಜ್ಯ ಸರ್ಕಾರದಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮೆಯನ್ನು ಮಾಡಲಾಗ್ತದೆ ಸ್ನೇಹಿತರೆ. ಈ ಕುರಿತು ನಿಮಗೆ ಯಾರಿಗೆಲ್ಲ ಪಿಂಚಣಿ ಬಂದಿದೆ, ಬರ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಂಚ್ಕೋಬೋದು. ಯಾಕಂದರೆ ನಮಗೆ ಯಾವ ಜಿಲ್ಲೆಯಿಂದ ಬಂದಿದೆ, ಯಾವ ಜಿಲ್ಲೆಯಿಂದ ಬಂದಿಲ್ಲ ಅಂತಕ್ಕಂಥ ಮಾಹಿತಿ ನಮಗೂ ಕೂಡ ಅರ್ಥ ಆಗ್ತದೆ. ಆದರೆ ಇಲಾಖೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಳೆ 6ನೇ ತಾರೀಕಿಂದ ಎಲ್ಲ ವಿಧದ ಪಿಂಚಣಿಯನ್ನು ಜಮೆ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಬಂದಿದೆ. ನಾಳೆ ಮಧ್ಯಾಹ್ನ 12 ಗಂಟೆ ಅಥವಾ 11 ಗಂಟೆಯಿಂದ ನಿಮ್ಮ ಎಲ್ಲ ಪಿಂಚಣಿ ಜಮೆ ಆಗ್ತದೆ ಸ್ನೇಹಿತರೆ. ಇದೊಂದು ಸುದ್ದಿ ಆಯಿತು. ಮತ್ತೊಂದು ಸುದ್ದಿ, ವೃದ್ಧರು, ಅಂಗವಿಕಲರಿಗೆ ಪಡಿತರ ಬಯೋಮೆಟ್ರಿಕ್ ವಿನಾಯಿತಿ ನೀಡಿ ಅಂತೇಳ್ಬಿಟ್ಟು ಒಂದು ಸುದ್ದಿ ಬರ್ತಾ ಇದೆ. ಹಿರಿಯ ನಾಗರಿಕರು, ವಿಶೇಷ ಚೇತನರು ಪಡಿತರ ಪಡೆಯಲು ಬಯೋಮೆಟ್ರಿಕ್ನಿಂದ ವಿನಾಯಿತಿ ನೀಡಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಹಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದೊಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ವಿಶೇಷ ಚೇತನ ಮತ್ತು ಹಿರಿಯರು ಲೈನಲ್ಲಿ ನಿಂತ್ಕೊಂಡು ಅವರು ಹೆಬ್ಬೆಟ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಸಾಕಷ್ಟು ಜನರಿಗೆ ಹೆಬ್ಬೆಟ್ ಕೊಡೋದಕ್ಕೆ ಅವರ ಕೈ ಕಾಲಿನ ನ್ಯೂನತೆ ಕೂಡ ಇರ್ತದೆ. ಮತ್ತು ಸಾಕಷ್ಟು ಜನ ನಮ್ಮ ಏನು ವಿಶೇಷ ಚೇತನರು ತೆಳ್ಕೊಂಡು ಹೋಗುವಂಥ ವಿಶೇಷ ಚೇತನ ಇದ್ದಾರೆ, ಅವರಿಗೆ ಹೆಬ್ಬೆಟ್ಟು ಬರ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಪಡಿತರ ಪಡೆಯಲು ಕೂಡ ತುಂಬ ಕಷ್ಟ ಆಗ್ತಾಯಿದ್ದು. ಮೇಡಮ್ ಅವರ ಈ ಒಂದು ಕಾರ್ಯಕ್ಕೆ ನಾವು ಸ್ವಾಗತವನ್ನು ಕೋರ್ತೀವಿ. ಅವರು ಪತ್ರ ಬರೆದಿದ್ದಾರೆ, ಭಾಳ ಒಳ್ಳೆಯ ವಿಚಾರ. ಹಿರಿಯ ನಾಗರಿಕರು ಮತ್ತು ಕೆಲ ವಿಶೇಷ ಚೇತನರ ಬೆರಳುಗಳ ಚರ್ಮ ಸುಕ್ಕುಗಟ್ಟುವುದರಿಂದ ರೇಷನ್ ಪಡೆಯಲು ಕಷ್ಟವಾಗ್ತಿದೆ. ಆದ್ದರಿಂದ ಇವರಿಗೆ ಬಯೋಮೆಟ್ರಿಕ್ನಿಂದ ವಿನಾಯಿತಿ ನೀಡಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಆಧರಿಸಿ ಪಡಿತರ ವಿತರಿಸುವಂತ ಅವರು ಕೋರಿದ್ದಾರೆ. ಮಹಿಳೆಯರ ಹೆಸರಿನಲ್ಲಿ ಮಾಡಿಸುವ ಆಸ್ತಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರಿಗೆ ವೇತನ ಸಹಿತ ರಜೆ ನೀಡಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೀಶ್ ಮತ್ತು ಕಾರ್ಮಿಕ ಇಲಾಖೆ ಆಯುಕ್ತರು, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ನಿರ್ದೇಶಕ ಮತ್ತು ಆಡಳಿತಾಧಿಕಾರಿಗಳಿಗೂ ಅವರು ಪತ್ರವನ್ನು ಬರೆದಿದ್ದಾರೆ. ಏನೇ ಆಗಲಿ, ನಮ್ಮ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸ್ನೇಹಿತರೆ. ಮತ್ತೊಂದು ಸುದ್ದಿ, ಕೊನೆಯದಾಗಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗುರುವಾರದಿಂದ ಅಂದರೆ ಕಳೆದ 4ನೇ ತಾರೀಕಿನಿಂದ ಎಲ್ಲ ಮಹಿಳಾ ಮಣಿಗಳಿಗೆ ಏನು 2 ತಿಂಗಳ ಗೃಹಲಕ್ಷ್ಮಿ ಹಣ ಇತ್ತು ಅದನ್ನು ಜಮೆ ಮಾಡಿದೆ ಅಂತೇಳ್ಬಿಟ್ಟು ಸುದ್ದಿ ಇದೆ. ಇವತ್ತು ನನಗೆ ಗೊತ್ತಿರೋ ಹಾಗೆ ಸುಮಾರು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಭಾನುವಾರ ಆದರೂ ಕೂಡ ಬೆಳಗ್ಗೆ 10 ಗಂಟೆಗೆ ಮತ್ತು 12 ಗಂಟೆಯಿಂದ ಕೆಲವರಿಗೆ 2,000 ರೂಪಾಯಿ ಜಮೆ ಆಗಿದೆ. ನಿನ್ನೆನೂ ಕೂಡ 2,000 ರೂಪಾಯಿ ಜಮೆ ಆಗಿತ್ತು, ಶನಿವಾರನೂ ಕೂಡ. ಹಾಗೂ ಗುರುವಾರ ರಾಜ್ಯ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಶುಕ್ರವಾರ, ಶನಿವಾರ ಮತ್ತು ಇವತ್ತು ಭಾನುವಾರನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ 2,000 ರೂಪಾಯಿ ಅಂದರೆ 2,000 ರೂಪಾಯಿ ಒಂದು ಸತಿ, ಮತ್ತೊಂದು ಸತಿ 2,000 ರೂಪಾಯಿ, 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಸ್ನೇಹಿತರೆ. ಈ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದೆ ನಿಮ್ಮ ಮನೆಯ ಯಜಮಾನಿಯವರಿಗೆ ಅಂತಕ್ಕಂಥದ್ದನ್ನು ತಾವು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕ್ಬೋದು. ಈ ಸುದ್ದಿಗಳಿಗೆ ಒಂದು ಲೈಕ್ ಇರಲಿ, ಹೈಪ್ ಬಟನನ್ನು ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಬೇಕಂತೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೀನಿ.